ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸ್ಫೂರ್ತಿ ಗೌಡ. ಬೃಂದಾವನ ಮಲ್ಟಿಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಭಾನುವಾರದ ವ್ಲಾಗ್ ಮಾಡ್ತಾ ಇದ್ದೀನಿ. ನಾನು ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಅಂದರೆ ಫ್ಯಾಮಿಲಿ ಫುಲ್ಲು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ಒಂದು ದಿನದಲ್ಲಿ ನಾವು ಎಷ್ಟು ಟೆಂಪಲ್ ಕವರ್ ಮಾಡ್ತೀವಿ, ನಾವು ಎಲ್ಲೆಲ್ಲಿ ಹೋಗ್ತೀವಿ, ಪ್ರತಿಯೊಂದು ಈ ವಿಡಿಯೋದಲ್ಲಿ ನೀವು ಸ್ಕಿಪ್ ಮಾಡದೆ ನನ್ನ ವಿಡಿಯೋನ ಫುಲ್ಲು ನೋಡಿ. ತಡ ಮಾಡೋದು ಬೇಡ, ಬನ್ನಿ ಹೋಗೋಣ. ನಾವು ಹೋಗ್ತಾ ಇರುವಂತಹ ಟೆಂಪಲ್ ಅಲ್ಲಿ ಮಧ್ಯದಲ್ಲಿ ನಮಗೆ ಸಿಗುವುದು ಈ ಒಂದು ಸಾವಂದುರ್ಗ ಕಾಡು ನೋಡಿ. ಇದರಿಂದ ಪಾಸ್ ಆಗ್ತಾ ಇದ್ದೀವಿ ಈಗ ಜಸ್ಟ್. ನಮ್ಮ ರಾಮನಗರ ಮತ್ತೊಂದಕ್ಕೆ ಫೇಮಸ್ ಅಂದ್ರೆ ಬೆಟ್ಟಗಳಿಗೆ. ನೋಡ್ತಾ ಇದ್ದೀರಾ ವೀವಿಂಗ್ ಎಷ್ಟು ಚೆನ್ನಾಗಿದೆ. ನಾವು ರಾಮನಗರದಿಂದ ಯಾವ ಕಡೆಗೆ ಹೋದ್ರೂ ನಮಗೆ ಬೆಟ್ಟ ಸಿಕ್ಕೇ ಸಿಗುತ್ತೆ. ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ನಾನು ಹೋಗ್ತಾ ಇದ್ದೀನಿ. ಹಾಯ್ ಪಾರ್ವಿ. ನಮ್ಮ ಮನೆಯವರು, ನನ್ನ ಮಗ, ನಮ್ಮಮ್ಮ, ನಮ್ಮ ವ್ಲಾಗ್ನ ಮೇನ್ ಪರ್ಸನ್ ಇವರು. ಸೊ ಎಲ್ಲರೂ ಹೋಗ್ತಾ ಇದ್ದೀವಿ. ಸೊ ಫಸ್ಟ್ ನಾವು ಯಾವ ಟೆಂಪಲ್ಗೆ ಹೋಗ್ತೀವಿ, ಅಲ್ಲಿಂದ ನಾವು ನೆಕ್ಸ್ಟ್ ಯಾವ ಟೆಂಪಲ್ಗೆ ಹೋಗ್ತೀನಿ, ಪ್ರತಿಯೊಂದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ರಾಮನಗರ ಟು ಮಾಗಡಿ. ಈಗ ನಾವು ಮಾಗಡಿ ರೀಚ್ ಆದೋ. ಯಾಕಂದರೆ ಈಗ ಒಂದು ಕೋಟೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಾವು ಮಾಗಡಿಲಿದ್ದೀವಿ ಅಂತ ಹೇಳಿ. ಇದು ಕೆಂಪೇಗೌಡರ ಕಾಲದಲ್ಲಿ ನಿರ್ಮಾಣವಾದಂತಹ ಕೋಟೆ. ತುಂಬ ಹಳೆಯ ಪುರಾತನವಾದಂತಹ ಕೋಟೆ ಇದು. ಒಳಗಡೆ ಏನೂ ಇಲ್ಲ, ಫುಲ್ಲು ಸುತ್ತ ಕೋಟೆ ಮಾತ್ರ ಇದೆ. ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಕರೆಕ್ಟ್. 500 ವರ್ಷದ ಹಳೆಯ ಕೆಂಪೇಗೌಡರು ಕಟ್ಟಿದಂತಹ ದೇವಸ್ಥಾನ ಸೋಮೇಶ್ವರ ಟೆಂಪಲ್ಲು. ಇದು ಲೊಕೇಟ್ ಆಗಿರೋದು ಮಾಗಡಿಯಲ್ಲಿ. ಸೊ ನಮಗೆ ಸಮಯದ ಅಭಾವ ಇರೋದ್ರಿಂದ ನಾವು ಈ ಟೆಂಪಲ್ಗೆ ನೋಡಿ ಹೋಗೋಕ್ಕಾಗ್ತಾ ಇಲ್ಲ. ನೀವು ಯಾರಾದರೂ ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ತುಂಬ ಹಳೆಯ ಪುರಾತನ ಟೆಂಪಲ್ಲು, ನೀವು ವಿಸಿಟ್ ಮಾಡ್ಬೋದು. ಸೊ ನಾವು ಅಲ್ಲಿಂದ ಕುಣಿಗಲ್ ರೋಡ್ಗೆ ಹೋಗ್ತಾ ಇದ್ದೀವಿ. ಈಗ ಮಾಗಡಿ ರೋಡ್ ಮುಗ್ದಿ ನಾವೀಗ ಮಂಗಳೂರು ಹೈವೇಗೆ ಅಟ್ಯಾಚ್ ಆದೋ. ನೋಡ್ತಾ ಇದ್ದೀರಾ. ಸೊ ಈಗ ನಾವು ಫಸ್ಟ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮೊದಲನೇ ಟೆಂಪಲ್ಲು 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಅದರ ಜೊತೆಗೆ ಇರುವಂಥದ್ದು ಸತ್ಯ ಶನೀಶ್ವರ ಸ್ವಾಮಿ ದೇವಸ್ಥಾನ. ಇದು ಈಗ ಇತ್ತೀಚಿನ ದಿನಗಳಲ್ಲಿ ಆಗಿರುವಂತಹ ದೇವಸ್ಥಾನ, ಬಟ್ ತುಂಬ ಫೇಮಸ್ ಆಗಿರುವಂತಹ ದೇವಸ್ಥಾನ. ಯಾಕಂದರೆ ಶನೀಶ್ವರ ಸ್ವಾಮಿನ ಅಲ್ಲಿ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಅದರಿಂದ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇದೆ ಅಂತ ಅನ್ಕೊಂತೀನಿ ಆಂಜನೇಯ ಸ್ವಾಮಿ ಟೆಂಪಲ್. ನಾವಿನ್ನೂ ತಲುಪೋದಕ್ಕೆ ತುಂಬ ದೂರ ಇದೆ, ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಗೆ ವೀವಿಂಗು ಲಾಂಗ್ ಡಿಸ್ಟೆನ್ಸಲ್ಲಿ ಇಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಪಂಚಮುಖಿ ಆಂಜನೇಯ ಸ್ವಾಮಿ. ಸೊ ನಾನು ನಿಮ್ಮನ್ನ ಫಸ್ಟ್ ಕರ್ಕೊಂಡು ಹೋಗ್ತಾ ಇರೋ ದೇವಸ್ಥಾನ ಬಂದು ಪಂಚಮುಖಿ ಆಂಜನೇಯ ಸ್ವಾಮಿ. 161 ಅಡಿ ಎತ್ತರದ ಈ ಒಂದು ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅದು ಗೋಲ್ಡ್ ಫಿನಿಶ್ ಅಲ್ಲಿ ದೇವರು ತುಂಬಾ ಅಂದ್ರೆ ತುಂಬಾ ಸಕ್ಕದಾಗಿ ಕಾಣಿಸ್ತಾ ಇದೆ. ಆಮೇಲೆ ಈ ಹಳ್ಳಿ ವಾತಾವರಣಕ್ಕೂ ಮತ್ತೆ ಈ ದೇವಸ್ಥಾನಕ್ಕೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಯಾರಾದ್ರೂ ಸಂಡೇ ಅಥವಾ ಯಾವ್ದೋ ನಿಮ್ಮ ಫ್ರೀ ಟೈಮಲ್ಲಿ ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ. 1 2 ವೈಟ್ ಆಕ್ಸ್ ಕುದುರೆ. ನಮ್ಮ ಮೊದಲನೇ ಪ್ಲೇಸ್ ಬಂದು ಬೀದನ್ಗೆರೆ ಕುಣಗಲ್ ತಾಲೂಕಲ್ಲಿರುವಂತಹ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ಟೆಂಪಲ್ಲು. ಬನ್ನಿ ಒಳಗೆ ಹೋಗೋಣ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ಮೊದಲು ನಾವು ನೋಡಬೇಕಾಗಿರೋದು ಸತ್ಯಶನೇಶ್ವರ ಸ್ವಾಮಿ ದೇವಸ್ಥಾನ. ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ಹೋಗಿ ಮೂರನೇದಾಗಿ ನಾವು ಉದ್ಭವ ಬಸವಣ್ಣನ ನಾವು ನೋಡಬೇಕು. ಇಲ್ಲಿ ಮಹಿಳೆಯರಿಗೆ ಪ್ರವೇಶವಿಲ್ಲ ಅಂತ ಹಾಕಿದ್ದಾರೆ ನೋಡಿ. ಮೊದಲಿಗೆ ನಾನು ಸತ್ಯಶನೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀನಿ. ಒಳಗಡೆ ವಿಡಿಯೋ ಅಲೋ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ದೇವಸ್ಥಾನದ ಬಾಗಿಲು ತನಕ ಅಂತೂ ಹೋಗಿ ನಿಮಗೆ ದೇವಸ್ಥಾನನ ತೋರಿಸ್ತಾ ಇದ್ದೀನಿ.
ನಮ್ಮನೆಯವರು ಎಳ್ಬತ್ತಿ ಹಚ್ತಾ ಇದ್ದಾರೆ. ಜೊತೆಗೆ ನಾವು ಬೆಲ್ದಾರತಿನ ತಗೊಂಡು ಬೆಳಗೋಣ ಅಂತೇಳಿ ತಗೊತಾ ಇದ್ದೀವಿ. ಇಲ್ಲಿ ಕಟ್ಟಡ ನಿರ್ಮಾಣ ನಡೀತಾ ಇದೆ. ಸೊ ನೀವು ಯಾರ್ಯಾರು ಇಲ್ಲಿ ವಿಸಿಟ್ ಮಾಡ್ತೀರೋ ನಿಮ್ಮ ಕೈಲಾದಷ್ಟು ಇಲ್ಲಿ ಸಹಾಯ ಮಾಡಿ ಅಂತ ಹೇಳ್ತೀನಿ. ಮನೆಯಲ್ಲಿ ಮನಃಶಾಂತಿ ಬೇಕು. ಈಗ 161 ಅಡಿ ಎತ್ತರದ ಪಂಚಮುಖಿ ಆಂಜನೇಯ ಸ್ವಾಮಿ ದರ್ಶನಕ್ಕೆ ಒಬ್ಬರಿಗೆ 10 ರೂಪಾಯಿ ಇಲ್ಲಿ ಮೇಲೆ ಹತ್ತಬೇಕು ಅಂತ ಹೇಳಿದ್ರೆ. ಸೊ ನೋಡಿ ನಾವಲ್ಲಿ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಮಠದ ಸುತ್ತ ಇರೋವಂಥದ್ದು. ನೆಕ್ಸ್ಟು ನಾವು ವಿಸಿಟ್ ಮಾಡಿದಂಥ ಪ್ಲೇಸ್ ಬಂದು ಚಿಕ್ಕಣ್ಣ ಸ್ವಾಮಿ. ನಾನು ಫಸ್ಟ್ ಟೈಮು ಭೇಟಿ ಮಾಡಿದಂಥ ಪ್ಲೇಸು. ಚಿಕ್ಕಣ್ಣ ಸ್ವಾಮಿ ಅಂದರೆ ಯಾವ ದೇವರು ಅಂತ ಗೊತ್ತಿರಲಿಲ್ಲ. ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ಶ್ರೀ ಕೃಷ್ಣ ಅಂತ ಹೇಳಿ. ಹಳ್ಳಿ ವಾತಾವರಣದ ಈ ಒಂದು ಟೆಂಪಲ್ಲು ನೋಡ್ತಾ ಇದ್ದೀರಾ, ಹಸುಗಳ ಜಾತ್ರೆ ನಡೀತಾ ಇತ್ತು. ಅದ್ರ ಜೊತೆಗೆ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಒಂದು ಫಂಕ್ಷನ್ ಕೂಡ ಅಲ್ಲಿ ನಡೀತಾ ಇತ್ತು. ನನಗಂತೂ ತುಂಬ ಖುಷಿ ಆಯಿತು ಅಲ್ಲಿ ಹೋಗಿದ್ದಕ್ಕೆ. ಯಾಕಂದರೆ ಕೃಷ್ಣನ ದೇವಸ್ಥಾನ ಅಂದ್ರೇ ನನಗೆ ತುಂಬ ಇಷ್ಟ. ಆನ್ ದ ವೇ ರಿಟರ್ನ್ ಬರುವಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಒಂದು ಮಡಕೆ ಚಹಾ. ಟೇಸ್ಟ್ ಮಾಡೋಣ ಅಂಥೇಳಿ ಗಾಡಿನ ಪಾರ್ಕ್ ಮಾಡಿ ಎಲ್ಲರೂ ಬಂದು ಮಡಕೆನ ಬಿಸಿ ಮಾಡಿ ಅದನ್ನು ಟೀಯಲ್ಲಿ ಅಜ್ಜಿ ಮಾಡಿಕೊಡುವಂಥದ್ದು. ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಇದನ್ನು ಕುಡಿದು ನಾವು ಹೊರಟೋ ಮನೆ ಕಡೆ. ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಹೀಗೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋನ ಶೇರ್ ಮಾಡಿ.